ನಮ್ಮ ಬಾಬಣ್ಣಂಗೆ ಯಾಕಪ್ಪ ಈ ಪಾಟಿ ಕಷ್ಟ ಕೊಟ್ಟಿ? ಆ ಕರಡಿ ನನ್ಗಾರ ಲೈನ್ ಮಾಡಬಾರ್ದಿತ್ತ. ಅದು ಲೈನ್ ಅಲ್ಲ ಕಮ್ಮೆ, ಪೇನು. ಹಿಡಿದ್ರೆ ಜಾಡ. ನೋಡಿದ್ರೇನ್ರಿ ಗೌಡ್ರ ಹೆಂಗದ ಕರಡಿ ಕರಾಮತ್ತು? ಇಷ್ಟು ದಿನ ನನ್ನನ್ನು ಆಡ್ಕೊತಿದ್ರಿ, ಈಗ ಅನ್ಭವಿಸ್ಲಿಕ್ಕತ್ತೀರಿ. ಡಾಕ್ಟ್ರೆ, ನಮ್ಮ ಬಾಬಣ್ಣಂಗೆ ಎಲ್ಲೆಲ್ಲಿ ನೋವಾಗದ? ಎಲ್ಲೆಲ್ಲಿ ನೋವಾಗಿದೆ ಅನ್ನೋದಕ್ಕಿಂತ ಎಲ್ಲಿ ಆಗಿಲ್ಲ ಅಂತ ಕೇಳ್ರಲ್ಲ. ಮಾಯ್ಕಾರ ಏನಿದು ಅಪಸ್ವರ? ನನಗೆ ಇಂಥ ಪರೀಕ್ಷೆ ಬರ್ಬೇಕಿತ್ತ, ಏನಪ್ಪ ಮಾಡ್ಲಿ? ಅಮ್ಮೆ ಪುಟ್ಮಲ್ಲಿ ಹಿಂಗ್ ಬಾಯ್ ಬಡ್ಕೊಬೇಡ ಕಮ್ಮೆ. ಅಚ್ಚೋರಿ ಇಚ್ಚೋರಿ ಅಚ್ಚೋರಿ ಕೇಳಿಸ್ಕೊಂಡ್ಬಿಟ್ರೆ ನಾವು ಹೊಂಟೋಗಿನಿ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಈಗ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊತಿದ್ದಾರೆ. ಜಾನಿ, ಹಿಂದೆ ಹೆಸರಮ್ಮ. ಕೀಪ್ ಕ್ವೈಟ್. ಡಾಕ್ಟ್ರೆ, ಕರಡಿ ಪರಿಚಿರೋದ್ರಿಂದ ಎಲ್ಲೂ ಸೆಪ್ಟಿಕ್ ಆಗಲ್ಲ ತಾನೆ? ಹಂಗೇನಿಲ್ರಿ, ಸಿಡಿ ಹಾಕೊಂಡು ದಿನಕ್ಕೆ 2 ಸಲ ಜಳಕ ಮಾಡಿದ್ರ 3 ದಿನದಾಗ ಹೋಗ್ಬಿಡ್ತದ. ಏನ್ ಪ್ರಾಣನ? ಅಲ್ಲ, ಗಾಯ. ನನಗೊಂದು ಅರ್ಥ ಆಗವಲ್ತು. ನಿಮ್ಗೆ ಅದೊಂದು ಬಿಟ್ಟು ಬೇರೆ ಏನು ಅರ್ಥ ಆಗಲ್ಲ ಕಂಬಿಡಿ ಡಾಕ್ಟ್ರೆ. ಈ ಏರಿಯಾದಾಗ ನಾನು ಅರ್ಥ ಮಾಡ್ಕೊಂಡಿದ್ದಂದ್ರೆ ನೀವು ಒಬ್ಬರೇ ನೋಡ್ರಿ. ಅಲ್ಲ, ಆ ಕರಡಿ ನಿಮ್ಮಿಬ್ಬರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆ ಕರಡಿ ನನ್ನ ಮೇಲೆ ಹಲ್ಲೆ ಮಾಡ್ಲಿಲ್ಲ. ಅದು ಅಲ್ಲೇ ಮಾಡೋಕ್ಕಿಂತ ಮುಂಚೆನೆ ಚಂದನ್ ಅವರು ಜ್ಞಾನ ತಪ್ಪಿದ್ದೋಗ್ಬಿಟ್ರು. ಆದ್ರೆ ಕರಡಿ ಗೌಡ್ರ ಮೇಲೆ ಹಲ್ಲೆ ಮಾಡ್ತಿರೋದು ನೋಡಿದ್ರೆ ಯಾವ್ದೋ ಹಳೇ ದ್ವೇಷ ಇರಬೇಕು ಅನ್ಸುತ್ತೆ. ಹಣ್ಣೆ ಅಪ್ಪನವ್ರೆ, ನನ್ನ ಮೇಲೆ ಕರಡಿಗೆ ಯಾವ ಸಿಂಹ ದ್ಯಾಸ? ಬರೀ ಮನುಷ್ಯರಿಗೆ ಪಟಾಪಟಿ ಚಡ್ಡಿ ಬನ್ನಿನ್ ಮಾರ್ತೀರಾ ಅಂತ. ಅಂದ್ರೆ ನಿಮ್ ಮಾತನಾಡ್ತ ಕರಡಿಗೂ ಪಟಾಪಟಿ ಚಡ್ಡಿ ಕೊಡಬೇಕಿತ್ತು ಅಂತಲಾ? ಆಫ್ಕೋರ್ಸ್. ಚಂದನ್ ಅವ್ರೆ, ನಮ್ಮ ಬಾಬಣ್ಣನಿಗೆ ನೀವು ಪಾಠ ಮಾಡ್ತಾ ಇದ್ದೀರಿ. ಅದು ಪಾರ್ಟ್ ಅಲ್ಲ ಕಮ್ಮೆ, ಹೊರಟು. ಹಿಡಿದ್ರೆ ಜಾಡ. ಪಟಾಪಟ್ಟಿ ಚಡ್ಡಿ ವ್ಯಾಪಾರ ಎಲ್ಲ ಬಿಟ್ಟು ಆ ಕರಡಿ ನಿಮ್ ಮ್ಯಾಲ ಯಾಕೆ ಅಟ್ಯಾಕ್ ಮಾಡ್ಲಿಕ್ಕಂತ ಸೀರಿಯಸ್ ಆಗಿ ಥಿಂಕ್ ಮಾಡ್ರಿ. ಆಕ್ಚುಲಿ ಗೌಡ್ರು ನಂಗೆ ಹೂ ಕೊಡಕ್ ಬಂದಾಗ್ಲೇ ಕರಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು. ಅದಾದ್ಮೇಲೆ ಹೂ ತಗೊಂಡ್ ಹೊರಟೋಯ್ತು. ಅಂದ್ರ ಬ್ಯಾರೆದವ್ರು ಹೂ ಕೊಡೋದು ಅದಕ್ಕೆ ಸೇರಾಗಿಲ್ಲ ಅಂದಂಗ ಆತು. ಕೆಟ್ಟ ಕೆಲಸ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ, ಇನ್ ಕರಡಿಗೆ ಇಷ್ಟ ಆಗುತ್ತಾ? ಗೌಡ್ರ, ಅವ್ರಿಗೆ ಯಾಕೆ ಹೂ ಕೊಡ್ಲಿಕ್ಕೆ ಹೋದ್ರಿ? ನಿಮಗೆ ಅಷ್ಟೊಂದು ಆಸೆ ಇದ್ರ ನಂಗೆ ಕೊಡ್ರಲ್ಲ. ನಂಗೆ ಕೊಟ್ರ ನಿಮ್ಮನ್ನ ಯಾರು ಅಟ್ಯಾಕ್ ಮಾಡಂಗಿಲ್ಲ. ಹೂ ಕಣ್ಣಿ, ಹೂ ಕೊಡ್ದಾರೆ ಇದ್ದರೆ ಕೈ ಬಿಡಲ್ಲ. ಈ ನೀವು ಕೊಟ್ಬಿಟ್ರೆ ಅದೇ ತರದಲ್ಲಿ ಗಂಟು ಹಾಕೊಂಡ್ಬಿಡ್ತಿದಾರಿ. ನಿಂತ್ಕೋ ಕರಡಿ, ನಿಂತ್ಕೋ ನೀನು. ಬಾಯ್ಲಿ. ನೋಡಿದ್ರೇನ್ರಿ ಗೌಡ್ರ, ಅದ್ರ ಬಗ್ಗೆನ ಮಾತಾಡ್ಲಿಕ್ಕತ್ತಿದ್ವಿ, ಅದ ಬಂದ್ಬಿಡ್ತು. ಇಲ್ಲೇ ಇದ್ರ ಮತ್ ಬರ್ತದ ಅನಿಸ್ತದ. ನಾ ಹೊಂಡ್ತೀನಿ ಗೌಡ್ರ. ಹೊಂಡ್ಲ್ಯಾ? ಕೆಲಸ ಮಾಡಿ. ನಾ ಹೊಂಡಿ. ಜಾನಿ, ಭಯ ಪಡ್ಬೇಡಿ. ಕರಡಿ ಬೊಕ್ಕೆನ ನಂಗೆ ಕೊಟ್ಬಿಟ್ಟು ಹೋಯ್ತು. ಕರಡಿ ಬಗ್ಗೆ ನೀನು ಕೊಡೋದು ಅಂದ್ರೆ ಏನರ್ಥ? ಅದಿಯಪ್ಪ, ನಾವು ಹೂ ಕೊಡೋದ್ರಲ್ಲಿ ಅರ್ಥ ಅದೆ, ಆದ್ರೆ ಅದು ಹೂ ಕೊಡೋದ್ರಲ್ಲಿ ಏನ್ ಅರ್ಥ ಅದೆ? ಎಲ್ಲ ಅಪಾರ್ಥ. ಗೌಡ್ರೆ, ಯಾವ ಅನರ್ಥನೂ ಇಲ್ಲ. ಆ ಕರಡಿ ಕತೆ ಏನು ಅಂತ ನಂಗೆ ಅರ್ಥ ಆಗಿದೆ. ಕತಿಯ ಅದೇನ್ ಹೇಳಿ? ನಿನ್ನೆ ರಾತ್ರಿ ನಾನು ಬೆಡ್ರೂಮ್ಗೆ ಹೋದಾಗ ಕರಡಿ ಬೆಚ್ಚಿಟ್ಟು ಹೊತ್ಕೊಂಡು ಮಲ್ಕೊಂಡಿತ್ತು. ನಾನು ಅದನ್ನ ಜಾನಿನೇ ಅನ್ಕೊಂಡು ಪ್ರೀತಿಯಿಂದ ಮಾತಾಡ್ದೆ. ಐ ಲವ್ ಯು ಅಂತ ಹೇಳಿದೆ. ಕೊನೆಗೆ ಒಂದ್ ಮುತ್ತು ಕೊಟ್ಟೆ. ನೀವು ಅದಕ್ಕೆ ಮುತ್ತು ಕೊಟ್ರಿ, ಅದಕ್ಕೆ ನಿಮ್ಗೆ ಅದ್ರ ಮೇಲೆ ಪ್ರೀತಿ ಬಂದಿರೋದು. ಎಸ್, ಕರಡಿ ನನ್ನ ಪ್ರೀತಿ ಮಾಡ್ತಿದೆ. ಮಧುರವ್ರೆ, ಒಂದು ಪ್ರಾಣಿನ ಪ್ರೀತಿ ಮಾಡಕ್ಕಾಯ್ತದ ಹೇಳಿ? ಯಾಕಾಗಲ್ಲ ಗೌಡ್ರೆ? ಪ್ರಾಣಿಗಳ್ಗೇನ್ ಮನ್ಸಿರಲ್ವಾ, ಹೃದಯ ಇರಲ್ವಾ? ಮಾತಾಡಕ್ ಆಗಲ್ಲ ಅನ್ನೋದ್ ಬಿಟ್ರೆ ಮನುಷ್ಯರಿಗಿಂತ ಜಾಸ್ತಿನೇ ಬುದ್ಧಿ ಇರುತ್ತೆ. ನಿನ್ಗೆ ಹುಚ್ಕಿ ಚಿಡ್ದಿದ್ಯಾ? ಪ್ರೀತಿ ಅಂದ್ರೇನೆ ಹುಚ್ಚಲ್ವಾ ಜಾನಿ? ಆಕ್ಚುಲಿ ಕರಡಿನ ನಾನು ಪ್ರೀತಿ ಮಾಡ್ತಿದ್ದೀನಿ.
ಮಧುರ ಅವ್ರೆ, ಇದು ಮಾತ್ರ ಸಾಧ್ಯ ಅಲ್ಲ. ಬೇಕಾದ್ರೆ ನೀವು ನನ್ನ ಪ್ರೀತಿ ಮಾಡಿ, ಕರಡಿ ಮಾತ್ರ ಪ್ರೀತಿ ಮಾಡಬೇಡಿ. ಮಾಯಕಾರ ಏನಿದು ಅಪಸ್ವರ? ಬಾಬಣ ಎಂಟಿ ಮುಂದೆ ಅದೇನ್ ಮಾತು ಅಂತ ಆಡಿರಿ? ಆಮೇಲೆ ಪುಟ್ಮಲಿ ಆ ಕರಡಿ ಬರ್ಲಿ, ಸಾಯಿಸ್ಬಿಡ್ತೀನಿ. ಆ? ಗೌಡ್ರೆ, ನೀವು ಮಾತಾಡ್ತಿರೋದು ತಪ್ಪು. ಪ್ರಾಣಿ ಹಿಂಸೆ ಮಾಡೋದು ತಪ್ಪು ಅಂತ ನಿಮ್ಗೆ ಗೊತ್ತಿಲ್ಲ? ಒಂದು ಮೂಕ ಪ್ರಾಣಿ ಮೇಲೆ ಪ್ರೀತಿ ತೋರ್ಸೋದ್ಬಿಟ್ಟು ಅದನ್ನ ಸಾಯಿಸ್ತೀನಿ ಅಂತಿದ್ದೀರಲ್ಲ, ಇಷ್ಟು ಕ್ರೂರಿ ಇರ್ಬೇಕು ನೀವು. ಕೂಲ್, ನೀನ್ ಈ ರೀತಿ ಯೋಚನೆ ಮಾಡೋದು ತಪ್ಪಾಗುತ್ತೆ. ಕರಡಿ ಎಲ್ಲಾದ್ರೂ ಮನುಷ್ಯನ ಪ್ರೀತಿಸೋಕ್ಕಾಗತ್ತಾ ಹೇಳು? ಅದ್ ನಿಮ್ ಮುಂದೆ ನನ್ನ ಪ್ರೀತಿ ಮಾಡ್ತಿದ್ಯಲ್ಲ.